ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಿಮೆಯನ್ನು ತಿಳಿಸುವ ಸ್ಕಾಂದ ಪುರಾಣದ ಉತ್ತರ ಖಂಡದ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಕಲಿಯುಗದ ಸ್ಥಿತಿ ಹಾಗೂ ಕಲಿಯುಗದಲ್ಲಿ ಮಾನವನ ಉದ್ಧಾರದ ಉಪಾಯ, ರಾಮಾಯಣ ಪಾರಾಯಣದ ಮಹಿಮೆ, ರಾಮಾಯಣ ಶ್ರವಣಕ್ಕೆ ಪ್ರಶಸ್ತವಾದ ಕಾಲ ಇವುಗಳನ್ನು ಸೂತರು ಹೇಳುತ್ತಿರುವರು. ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ವಿನಾ ಕಾ ಗತಿಃ. ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮಾಯ ಕಾರ್ಯಂ ನಮಃ. ರಾಮಾತ್ ತ್ರಸ್ಯತಿ ಕಾಲ ಭೀಮ ಭುಜಗೋ ರಾಮಸ್ಯ ಸರ್ವಂ ವಶೇ. ರಾಮೇ ಭಕ್ತಿರ ಖಂಡಿತ ಭವತು ಮೇ ರಾಮ ತ್ವಮೇವಾಶ್ರಯಃ. ಶ್ರೀರಾಮಚಂದ್ರನು ಸಮಸ್ತ ಜನರಿಗೂ ಆಶ್ರಯವನ್ನು ಕೊಡತಕ್ಕವನು. ರಾಮನನ್ನು ಬಿಟ್ಟರೆ ಮನುಷ್ಯರ ಉದ್ಧಾರಕ್ಕೆ ಬೇರೆ ಯಾವ ಮಾರ್ಗವಿದೆ? ಶ್ರೀರಾಮನಿಂದ ಕಲಿಯುಗಕ್ಕೆ ಸಂಬಂಧಿಸಿದ ಸಮಸ್ತ ದೋಷಗಳು ಪರಿಹಾರವಾಗುತ್ತವೆ. ಅಂತಹ ರಾಮಚಂದ್ರನಿಗೆ ನಮಸ್ಕರಿಸಬೇಕಾದುದು ಸಮಸ್ತರ ಕರ್ತವ್ಯವೂ ಆಗಿದೆ. ರಾಮನ ದೆಸೆಯಿಂದ ಭಯಂಕರ ಸರ್ಪರೂಪನಾದ ಕಾಲನು ಭಯಗೊಳ್ಳುತ್ತಾನೆ. ಜಗತ್ತಿನಲ್ಲಿರುವ ಸಮಸ್ತವು ಶ್ರೀರಾಮನ ವಶದಲ್ಲಿಯೇ ಇದೆ. ಅಂತಹ ಶ್ರೀರಾಮನಲ್ಲಿ ನನ್ನ ಭಕ್ತಿಯು ಖಂಡಿತವಾಗಿರಲಿ, ಅಂದರೆ ನಿರಂತರವಾಗಿರಲಿ. ಹೇ ಶ್ರೀರಾಮ, ನೀನೇ ನನಗೆ ಪರಮಾಶ್ರಯನು. ಚಿತ್ರಕೂಟಾಲಯಂ ರಾಮಮಿಂದಿರಾನಂದ ಮಂದಿರಂ ವಂದೇಹಂ ಪರಮಾನಂದಂ ಭಕ್ತಾನನ ಭಯಪ್ರದಂ. ಚಿತ್ರಕೂಟ ನಿವಾಸಿಯಾದ ಲಕ್ಷ್ಮಿಗೆ, ಅಂದರೆ ಸೀತಾದೇವಿಗೆ ಆನಂದ ಮಂದಿರನಾಗಿರುವ ಭಕ್ತರಿಗೆ ಅಭಯದಾಯಕನಾದ ಪರಮಾನಂದ ಸ್ವರೂಪನಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತೇನೆ. ಬ್ರಹ್ಮ ವಿಷ್ಣು ಮಹೇಶಾದ್ಯ ಯಸ್ಯಾಂಶಾ ಲೋಕಸಾಧಕಾಃ ನಮಾಮಿ ದೇವಂ ಚಿದ್ರೂಪಂ ವಿಶುದ್ಧಂ ಪರಮಂ ಭಜೆ. ಸಮಸ್ತ ಜಗತ್ತಿನ ಅಥವಾ ಸಮಸ್ತ ಜನರ ಮನೋರಥಗಳನ್ನು ಸಾಧಿಸಿಕೊಡುವ ಅಥವಾ ಸೃಷ್ಟಿ ಸ್ಥಿತಿ ಲಯಗಳ ಮೂಲಕವಾದ ಲೋಕ ವ್ಯವಹಾರವನ್ನು ಸಾಧಿಸುವ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳು ಯಾವನ ಅಂಶದಿಂದ ಹುಟ್ಟಿರುವರೋ ಅಂತಹ ಪರಮ ಶುದ್ಧನಾದ ಸಚ್ಚಿದಾನಂದಮಯನಾದ ಪರಮಾತ್ಮನಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ನಮಿಸುತ್ತೇನೆ ಮತ್ತು ಭಜಿಸುತ್ತೇನೆ. ಋಷಿಗಳು ಹೇಳುತ್ತಾರೆ, ಪೂಜ್ಯರೇ, ವಿದ್ವಾಂಸರಾದ ನೀವು ನಾವು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಉತ್ತರಿಸಿರುವಿರಿ. ಸಂಸಾರವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿರುವ ಜೀವರುಗಳಿಗೆ ಅನೇಕ ವಿಧವಾದ ದುಃಖಗಳು ಒದಗಿ ಬರುತ್ತವೆ. ಕಲಿಯುಗದಲ್ಲಿ ವೇದೋಕ್ತವಾದ ಮಾರ್ಗಗಳು ನಾಶ ಹೊಂದುತ್ತವೆ ಎಂದು ನೀವೇ ಹೇಳಿರುವಿರಿ. ಈ ಸಮಯದಲ್ಲಿ ಸಂಸಾರವೆಂಬ ಹಗ್ಗವನ್ನು ಕತ್ತರಿಸಿ ಹಾಕುವವರು ಅಥವಾ ಸಂಸಾರ ಬಂಧನದಿಂದ ಜೀವನನ್ನು ಮುಕ್ತಿಗೊಳಿಸುವವರು ಯಾರಿದ್ದಾರೆ? ಪೂಜ್ಯರೇ, ಅಧರ್ಮದಲ್ಲಿಯೇ ನಿರತರಾಗಿರುವವರಿಗೆ ಪ್ರಾಪ್ತವಾಗುವ ಯಾತನೆಗಳನ್ನು ನೀವು ಹೇಳಿರುವಿರಿ. ಘೋರವಾದ ಕಲಿಯುಗವು ಸನ್ನಿಹಿತವಾದ ನಂತರ ವೇದ ಮಾರ್ಗವು ಬಹಿಷ್ಕೃತವಾಗುತ್ತದೆ. ನಾಸ್ತಿಕರ ಮತವು ಸರ್ವತ್ರ ವ್ಯಾಪಿಸುತ್ತದೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಿದ್ದಾರೆ. ಕಾಮಾರ್ಥ ಹ್ರಸ್ವದೇಹಾಶ್ಚ ಲುಬ್ಧ ಅನ್ಯೋನ್ಯ ತತ್ಪರಾಹ ಕಲೌ ಸರ್ವೇ ಭವಿಷ್ಯಂತಿ ಸ್ವಲ್ಪಾಯುರ್ಬಹುಪುತ್ರಕಾಹ. ಕಲಿಯುಗದಲ್ಲಿ ಎಲ್ಲರೂ ಕಾಮಪೀಡಿತರಾಗಿರುತ್ತಾರೆ, ಕುಳ್ಳರಾಗಿರುತ್ತಾರೆ, ಲುಬ್ಧರಾಗಿ ಯಾವಾಗಲೂ ಪರಸ್ಪರವಾದ ಹಿತಾಸಕ್ತಿಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ. ಧರ್ಮದ ಮತ್ತು ಈಶ್ವರನ ಆಶ್ರಯವನ್ನು ದೂರೀಕರಿಸಿರುತ್ತಾರೆ. ಅಲ್ಪಾಯುಗಳು ಬಹುಪುತ್ರವಂತರೂ ಆಗಿರುತ್ತಾರೆ. ಸ್ತ್ರೀಯ ಸ್ವಪೋಷಣ ಸ್ತ್ರೀಯ ಸ್ವಪೋಷಣ ಪರ ವೇಶ್ಯಾಚರಣ ತತ್ಪರಾಹ ಅತಿವಾಕ್ಯ ಮನಾದೃತ್ಯ ಸದಾನ್ಯ ಗೃಹ ತತ್ಪರಾಹ ದುಶ್ಶೀಲೇಶು ಕರಿಷ್ಯಂತಿ ಪುರುಷೇಶು ಸದಾ ಸ್ಪೃಹಾಂ. ಕಲಿಯುಗದಲ್ಲಿ ಸ್ತ್ರೀಯರು ಯಾವಾಗಲೂ ತಮ್ಮ ಪೋಷಣೆಯಲ್ಲಿಯೇ ಆಸಕ್ತರಾಗಿರುತ್ತಾರೆ. ವೇಶ್ಯೆಯರಿಗೆ ಸಮಾನವಾದ ಆಚಾರ ವಿಚಾರವುಳ್ಳವರಾಗಿರುತ್ತಾರೆ. ಪತಿಯ ಆಜ್ಞೆಯನ್ನು ಅನಾದರಿಸುತ್ತಾ ಇತರರ ಮನೆಗಳವರ ವಿಷಯದಲ್ಲಿಯೇ ಆಸಕ್ತರಾಗಿರುತ್ತಾರೆ. ಸರ್ವಕಾಲದಲ್ಲಿಯೂ ದುರಾಚಾರಿಗಳಾದ ಮನುಷ್ಯರೊಡನೆ ಸೇರುವ ಆಶೆಯುಳ್ಳವರಾಗಿರುತ್ತಾರೆ. ಹೀಗೆಂದ ಮಾತ್ರಕ್ಕೆ
ಎಲ್ಲ ಸ್ತ್ರೀಯರ ಕುರಿತು ಕೂಡ ಸ್ಕಾಂದ ಪುರಾಣದಲ್ಲಾಗಲಿ ಅಥವಾ ರಾಮಾಯಣದಲ್ಲಾಗಲಿ ಹೇಳಿದೆ ಎಂದು ಅರ್ಥವಲ್ಲ. ಕಲಿಯುಗದ ಪ್ರಭಾವದಿಂದ, ಅಂದರೆ ಕಲಿಮಲದ ಕಾರಣದಿಂದಾಗಿ ಹೆಚ್ಚಿನ ಸ್ತ್ರೀಯರಲ್ಲಿ ಈ ರೀತಿಯಾದ ಗುಣಗಳು ತಲೆದೋರುತ್ತವೆ ಎಂಬುದು ಇದನ್ನು ಕಲಿದೋಷವೆಂಬ ಅರ್ಥದಲ್ಲಿ ಹೇಳುತ್ತಿರುವುದು. ಅಸದ್ವಾರ್ಥ ವದಿಷ್ಯಂತಿ ಪುರುಷೇಶು ಕುಲಾಂಗನಾಹ ಪುರುಷ ಪರುಷಾನ್ರತ ಭಾಷಿಣ್ಯೋ ದೇಹ ಸಂಸ್ಕಾರ ವರ್ಜಿತಾಹ ವಾಚಾಲಾಶ್ಚ ಭವಿಷ್ಯಂತಿ ಕಲೌ ಪ್ರಾಯೇಣ ಯೋಷಿತಃ. ಉತ್ತಮ ಕುಲದಲ್ಲಿ ಹುಟ್ಟಿದ ಸ್ತ್ರೀಯರೂ ಕೂಡ ಪುರುಷರೊಡನೆ ಅಶ್ಲೀಲವಾದ ಮಾತುಗಳನ್ನಾಡುತ್ತಾರೆ, ಕಠೋರವಾಗಿ ಮಾತನಾಡುತ್ತಾರೆ, ಸುಳ್ಳು ಹೇಳುತ್ತಾರೆ. ಕಾಲಾನುಗುಣವಾಗಿ ಆಗಬೇಕಾದ ದೇಹ ಸಂಸ್ಕಾರಗಳೊಂದು ಅವರಿಗೆ ಆಗುವುದಿಲ್ಲ. ಪ್ರಾಯಶಃ ಕಲಿಯುಗದಲ್ಲಿ ಸ್ತ್ರೀಯರು ಮಾತಿನ ಮಲ್ಲಿಯರಾಗಿರುತ್ತಾರೆ. ಭಿಕ್ಷವಶ್ಚಾಪಿ ಮಿತ್ರಾದಿ ಸ್ನೇಹ ಸಂಬಂಧ ಯಂತ್ರಿತಾಹ ಅನ್ನೋಪಾಧಿ ನಿಮಿತ್ತೇನ ಶಿಷ್ಯಾನ್ ಬದ್ಧನಿ ಲೋಲುಪಾಹ. ಸನ್ಯಾಸಿಗಳು ಕೂಡ ಮೈತ್ರಿಯೇ ಮೊದಲಾದ ಸ್ನೇಹ ಸಂಬಂಧದಿಂದ ಬಂಧಿತರಾಗಿರುತ್ತಾರೆ. ಮತ್ತೊಮ್ಮೆ ಎಲ್ಲ ಸ್ತ್ರೀಯರ ವಿಷಯವಾಗಿಯೂ ಎಲ್ಲ ಸನ್ಯಾಸಿಗಳ ವಿಷಯವಾಗಿಯೂ ಇಲ್ಲಿ ಹೇಳುತ್ತಿರುವುದಲ್ಲ. ಕಲಿಮಲದಿಂದಾಗಿ, ಕಲಿದೋಷದಿಂದಾಗಿ ಈ ರೀತಿ ಆಗುತ್ತದೆ. ಭಿಕ್ಷೆಯನ್ನೇ ನೆಪ ಮಾಡಿಕೊಂಡು ಸನ್ಯಾಸಿಗಳು ಆಸೆ ಬಡುಕರಾಗಿ ಶಿಷ್ಯರನ್ನು ಸಂಗ್ರಹಿಸುತ್ತಾರೆ. ಉಭಾಭ್ಯಾಮಪಿ ಪಾಣಿಭ್ಯಾಂ ಶಿರಃ ಕಂಡೂಯನಂ ಸ್ತ್ರೀಯಃ ಕುರುವಂತ್ಯೋ ಗ್ರಹಭರ್ತ್ರಾಣಾಂ ಆಜ್ಞಾಂ ಭೇತ್ಸ್ಯನ್ ರತಂದ್ರಿತ. ಕಲಿಯುಗದಲ್ಲಿ ಸ್ತ್ರೀಯರು ಎರಡು ಕೈಗಳಿಂದಲೂ ತಲೆಯನ್ನು ಕೆರೆದುಕೊಳ್ಳುತ್ತಾ ಮನೆಯ ಯಜಮಾನರ ಆಜ್ಞೆಯನ್ನು ದಿಟ್ಟತನದಿಂದ ಉಲ್ಲಂಘಿಸುತ್ತಾರೆ. ಪಾಖಂಡಾಲಾಪ ನಿರತಾಹ ಪಾಖಂಡ ಜನಸಂಗಿನಃ ಯವ ಯವಾ ಯದಾ ದ್ವಿಜ ಭವಿಷ್ಯಂತಿ ತದಾ ವೃದ್ಧಿಂ ಗತಃ ಕಲಿಹಿ. ಇವೆಲ್ಲವೂ ಕೂಡ ಕಲಿ ಪ್ರಭಾವವನ್ನು ಹೇಳುತ್ತಿರುವುದು. ಯಾವಾಗ ಬ್ರಾಹ್ಮಣರು ನಾಸ್ತಿಕರ ಜೊತೆಯಲ್ಲಿದ್ದುಕೊಂಡು ಅವರೊಡನೆ ಮಾತುಕತೆಗಳಲ್ಲಿ ನಿರತರಾಗಿರುವರೋ ಆಗ ಕಲಿಯುಗದ ಪ್ರಭಾವವು ಅಧಿಕವಾಗುತ್ತದೆ. ಬ್ರಾಹ್ಮಣೋತ್ತಮ, ಇಂತಹ ಸೂತರನ್ನು ಕುರಿತು ಋಷಿಗಳು ಹೇಳುತ್ತಿರುವುದು, ಇಂತಹ ಅಶುಭ ಲಕ್ಷಣಗಳುಳ್ಳ ಘೋರವಾದ ಕಲಿಯುಗದಲ್ಲಿರುವ ಮನಃಶುದ್ಧಿಯಿಲ್ಲದ ಪಾಪ ಕರ್ಮಿಗಳಾದ ಮನುಷ್ಯರಿಗೆ ಅವರ ಪಾಪಗಳನ್ನು ತೊಳೆಯಲು ಯಾವ ಪ್ರಾಯಶ್ಚಿತ್ತವಿದೆ? ಜಗದ್ಗುರುವಾದ ದೇವೇಶನಾದ ದೇವದೇವನಾದ ಶ್ರೀರಾಮಚಂದ್ರನು ಹೇಗೆ ತೃಪ್ತನಾಗುತ್ತಾನೆ? ತೃಪ್ತನಾಗಿ ಇಂತಹ ಪಾಪ ಕರ್ಮಿಗಳ ಪಾಪವನ್ನು ಹೇಗೆ ಹೋಗಲಾಡಿಸುತ್ತಾನೆ? ಧರ್ಮಾತ್ಮರಲ್ಲಿ ಶ್ರೇಷ್ಠರಾದ ಸೂತರೆ, ನೀವು ಎಲ್ಲವನ್ನೂ ತಿಳಿದಿರುವಿರಿ. ಆದುದರಿಂದ ಈ ವಿಷಯವನ್ನು ದಯಮಾಡಿ ಹೇಳಿರಿ. ಮುನಿಶ್ರೇಷ್ಠರೇ, ನೀವು ಈ ವಿಷಯವನ್ನು ಅಮೂಲಾಗ್ರವಾಗಿ ಹೇಳಬೇಕು. ನಿಮ್ಮ ವಚನಾಮೃತವನ್ನು ಕೇಳುವುದರಿಂದ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ? ಆಗ ಸೂತರು ಹೇಳುತ್ತಾರೆ, ಋಷಿ ಸತ್ತಮರೇ, ಎಲ್ಲರೂ ಅವಧಾನಿಸಿರಿ. ನಿಮಗೆ ಇಷ್ಟವಾಗುವುದನ್ನೇ ಹೇಳುತ್ತೇನೆ. ಮಹಾತ್ಮರಾದ ನಾರದರು ಮಹಾಕಾವ್ಯವಾದ ವೇದ ಸಮ್ಮತವಾಗಿರುವ ರಾಮಾಯಣವನ್ನು ಸನತ್ಕುಮಾರನಿಗೆ ಹೇಳಿದರು. ರಾಮಾಯಣವು ಸಮಸ್ತ ಪಾಪಗಳ ವಿನಾಶಕವು, ದುಷ್ಟ ಗ್ರಹಗಳ ಬಾಧೆಯನ್ನು ನಿವಾರಿಸುತ್ತದೆ. ದುಸ್ವಪ್ನ ನಾಶನಂ ಧನ್ಯಂ ಭಕ್ತಿ ಮುಕ್ತಿ ಫಲಪ್ರದಂ ರಾಮಚಂದ್ರ ಕಥೋಪೇತಂ ಸರ್ವ ಕಲ್ಯಾಣ ಸಿದ್ಧಿದಂ. ಶ್ರೀರಾಮಚಂದ್ರನ ಕಥೆಯಿಂದ ಕೂಡಿರುವ ಈ ರಾಮಾಯಣವು ಕೆಟ್ಟ ಕನಸನ್ನು ಹೋಗಲಾಡಿಸುತ್ತದೆ, ಧನ ಲಾಭಕ್ಕೆ ನಿಮಿತ್ತವಾಗುತ್ತದೆ, ಐಹಿಕ ಭೋಗಗಳನ್ನು, ಅಮುಷ್ಮಿಕವಾದ ಮುಕ್ತಿಯನ್ನು, ಅಂದರೆ ಪರಲೋಕದಲ್ಲಿ ಮುಕ್ತಿಯನ್ನು ಕೊಡುತ್ತದೆ. ಹೆಚ್ಚೇನು ಹೇಳಲಿ? ರಾಮಾಯಣದ ಪಾರಾಯಣವು ಕೇಳುವವರಿಗೂ ಮತ್ತು ಕೇಳುವವರಿಗೂ ಸಮಸ್ತವಾದ ಮಂಗಳಕರವಾದ ಸಿದ್ಧಿಗಳನ್ನು ಒದಗಿಸಿಕೊಡುತ್ತದೆ. ಧರ್ಮಾರ್ಥ ಕಾಮ ಮೋಕ್ಷಾಣಂ ಹೇತುಭೂತಂ ಮಹಾಫಲಂ ಅಪೂರ್ವ ಪುಣ್ಯ ಫಲದಂ ಶ್ರೀಧ್ವಂ ಸುಸಮಾಹಿತಾಹ. ರಾಮಾಯಣ ಪಾರಾಯಣವು ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಕಾರಣಭೂತವಾದುದು, ಮಹಾಫಲವನ್ನು ಕೊಡತಕ್ಕದು. ಅಪೂರ್ವವಾದ ಈ ಮಹಾಕಾವ್ಯವು ಪುಣ್ಯಮಯವಾದ ಫಲವನ್ನು ಕೊಡಲು ಸಮರ್ಥವಾಗಿದೆ. ಆದ್ದರಿಂದ ಎಲ್ಲರೂ ಏಕಾಗ್ರತೆಯಿಂದ ಈ ಎಲ್ಲ ವಿಷಯಗಳನ್ನು ಕೇಳಿರಿ. ಮಹಾಪಾತಕ ಯುಕ್ತೋವಾ ಸರ್ವ ಪಾಪಕೈ ಶ್ರುತ್ವೈತದಾರ್ಶಂ ದಿವ್ಯಂ ಹಿ ಕಾವ್ಯಂ ಶುದ್ಧಿಮವಾಪ್ನುಯಾತ್. ರಾಮಾಯಣೇನ ವರ್ತಂತೆ ಸುತರಾಂ ಯೇ ಜಗದ್ಧಿತಾಃ
ತಯೇವ ಕೃತಕೃತ್ಯಾಶ್ಚ ಸರ್ವಶಾಸ್ತ್ರಾರ್ಥ ಕೋವಿದಾಹ. ಮಹಾಪಾಪಗಳಿಂದ ಯಾರು ಕೂಡಿರುವರೋ ಅಥವಾ ಸಮಸ್ತ ಪಾಪಗಳನ್ನು ಯಾರು ಮಾಡಿರುವರೋ ಅವರೆಲ್ಲರೂ ದಿವ್ಯವಾದ ಈ ಮಹಾಕಾವ್ಯವನ್ನು ಶ್ರವಣ ಮಾಡಿದ ಮಾತ್ರದಿಂದಲೇ ಪರಿಶುದ್ಧರಾಗುವರು. ಸಮಸ್ತ ಜಗತ್ತಿನ ಹಿತದಲ್ಲಿಯೇ ನಿರತರಾದ ಮನುಷ್ಯರು ರಾಮಾಯಣದಲ್ಲಿರುವ ನೀತಿಯನ್ನೇ ಅನುಸರಿಸಿದರೆ, ವ್ಯವಹರಿಸಿದರೆ ಕೃತಕೃತ್ಯರಾಗುತ್ತಾರೆ. ಸರ್ವಶಾಸ್ತ್ರಾರ್ಥಗಳಲ್ಲಿ ವಿದ್ವಾಂಸರು ಆಗುತ್ತಾರೆ. ಈ ರೀತಿಯಾಗಿ ರಾಮಾಯಣವು ನಮ್ಮ ಇಹಜೀವನಕ್ಕೆ ಬೇಕಾದ ಉಪಕಾರವನ್ನು ಮಾಡುತ್ತಾ ಜೊತೆಯಲ್ಲಿಯೇ ಪರಲೋಕದ ಸಮಾಚಾರವನ್ನು, ಅಂದರೆ ಪರಲೋಕ ಮುಕ್ತಿಯನ್ನೂ ಕೊಡುತ್ತದೆ ಎಂದು ಸೂತರು ಹೇಳುತ್ತಿದ್ದಾರೆ. ಪರಲೋಕದ ಮುಕ್ತಿಯಂತೂ ಹಿಂದಿರುಗಿ ಬಂದು ನಮಗೆ ಹೇಳಿದವರಿಲ್ಲ. ಮುಂದಿನ ಅಧ್ಯಾಯಗಳನ್ನು ಓದುತ್ತಾ ನಿಧಾನವಾಗಿ ಇಹಲೋಕದಲ್ಲಿ ನಮಗೆ ಯಾವ ರೀತಿಯಾಗಿ ರಾಮಾಯಣದ ಲಾಭವಾಗುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋಗೋಣ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂಚ ದ್ವಿಜೋತ್ತಮಾಹ ಶ್ರೋತವ್ಯಂಚ ಸದಾ ಭಕ್ತ್ಯ ರಾಮಾಯಣ ಪರಾಮೃತಂ. ದ್ವಿಜಸತ್ತಮರೇ, ರಾಮಾಯಣವು ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸಾಧನಭೂತವಾದುದು. ಶ್ರೇಷ್ಠವಾದ ಅಮೃತ ರೂಪವಾಗಿರುವ ಈ ರಾಮಾಯಣವನ್ನು ಸರ್ವ ಕಾಲದಲ್ಲಿಯೂ ಭಕ್ತಿ ಭಾವದಿಂದ ಕೇಳಬೇಕು. ಇಲ್ಲಿ ಭಕ್ತಿ ಭಾವವೆಂದರೆ ಏನು? ಮುಗಿದು ಕುಳಿತುಕೊಳ್ಳಬಹುದು ಅಥವಾ ನೆಲದ ಮೇಲೆ ಕುಳಿತು ಕೇಳಬಹುದು. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾದುದು ನೀವು ಎಲ್ಲಿ ಕುಳಿತಿರುವಿರಿ, ಹೇಗೆ ಕುಳಿತಿರುವಿರಿ, ಸ್ನಾನ ಮಾಡಿರುವಿರೋ ಇಲ್ಲವೋ, ಇವೆಲ್ಲಕ್ಕಿಂತ ಮುಖ್ಯವಾದದ್ದು ನೀವು ಶ್ರದ್ಧೆಯಿಂದ ಗಮನವಿಟ್ಟು ಅಲ್ಲಿನ ಪ್ರಸಂಗವನ್ನು ಕೇಳುತ್ತಾ ಅದನ್ನು ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳೊಂದಿಗೆ ಹೋಲಿಸಿಕೊಳ್ಳುತ್ತಾ ಅದರಿಂದ ಯೋಗ್ಯ ಪ್ರತಿಫಲವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಿರೋ ಇಲ್ಲವೋ ಅದು ಮುಖ್ಯವಾಗುತ್ತದೆ. ಯಾವಾಗ ನೀವು ಇಲ್ಲಿ ಹೇಳುವ ವಿಚಾರಗಳನ್ನು ಜೀರ್ಣಿಸಿಕೊಳ್ಳುವಿರೋ, ಅಂದರೆ ನಿಮ್ಮದೇ ಆದ ರೀತಿಯಲ್ಲಿ ಅವುಗಳನ್ನು ನಿಮ್ಮ ಒಳಕ್ಕೆ ತೆಗೆದುಕೊಳ್ಳುವಿರೋ, ಆಗ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಅದು ಸಾಧನಭೂತವಾಗುತ್ತದೆ ಹಾಗೂ ಎಲ್ಲ ಪಾಪಗಳನ್ನು ಕಳೆಯುತ್ತದೆ. ನೋಡೋಣ ಬನ್ನಿ. ಪುರಾರ್ಜಿತಾನಿ ಪಾಪಾನಿ ನಾಶಮಾಯಂತಿ ಅಸ್ಯ ವೈ ರಾಮಾಯಣೇ ಮಹಾಪ್ರೀತ್ಯಸ್ತಸ್ಯ ವೈ ಭವತಿ ಧ್ರುವಂ. ಯಾವನಿಗೆ ಪೂರ್ವಾರ್ಜಿತವಾದ ಪಾಪಗಳೆಲ್ಲವೂ ಹೋಗಿಬಿಟ್ಟಿರುವವೋ ಅಂತಹವನಿಗೆ ಮಾತ್ರವೇ ರಾಮಾಯಣದಲ್ಲಿ ಮಹಾಪ್ರೀತಿಯುಂಟಾಗುತ್ತದೆ. ಇದು ನಿಶ್ಚಯ. ನೆನಪಿರಲಿ, ನೀವು ರಾಮಾಯಣವನ್ನು ಕೇಳಬೇಕೆಂಬ ಆಶಯವು ನಿಮ್ಮ ಮನಸ್ಸಿನಲ್ಲಿ ಮೂಡಿದರೂ ಸಾಕು, ಅದರ ಅರ್ಥವೇ ನಿಮ್ಮ ಸಾಕಷ್ಟು ಹಿಂದಿನ ಪಾಪಗಳೆಲ್ಲ ಕಳೆದು ಹೋಗಿವೆ. ಮುಂದೆ ಏನಿದ್ದರೂ ಅಳಿದುಳಿದ ಪಾಪಗಳನ್ನು ಕಳೆದುಕೊಳ್ಳುವುದು ಹಾಗೂ ನಿಮ್ಮ ಇಹಲೋಕದ ಜೀವನವನ್ನು ಸಂತೃಪ್ತವಾಗಿಟ್ಟುಕೊಳ್ಳುವುದು, ಪರಲೋಕಕ್ಕೆ ನಮಗೆ ಅರಿಯದ ಪರಲೋಕದ ಸಾಧನೆಯನ್ನು ಅದರೊಂದಿಗೆ ನಡೆಯುವುದಾದರೆ ನಡೆದು ಹೋಗಲಿ. ಇರಲಿ, ರಾಮಾಯಣವನ್ನು ಕೇಳುವ ಪ್ರೀತಿ ಹುಟ್ಟಬೇಕಾದರೇನೆ ಭಗವಂತನಾದ ಶ್ರೀರಾಮನ ಕೃಪೆ ಇರಬೇಕಲ್ಲವೇ? ರಾಮಾಯಣೇ ವರ್ತಮಾನೆ ಮಹಾಪಾಶೇನ ಯಂತ್ರಿತಃ ಅನಾಧೃತ್ಯ ಅಸದ್ಗಾಥಾ ಆಸಕ್ತ ಬುದ್ಧಿ ಪ್ರವರ್ತತೆ. ಇಂತಹ ಪರಮ ಪವಿತ್ರವಾದ ಸರ್ವ ಪಾಪ ವಿನಾಶಕವಾದ ಚತುರ್ವಿಧ ಪುರುಷಾರ್ಥ ಸಾಧಕವಾದ ರಾಮಾಯಣವು ಪ್ರಚಲಿತವಾಗಿರುವಾಗ ಪಾಪವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟ ಪುರುಷನು ರಾಮಾಯಣವನ್ನು ಅನಾದರಿಸಿ ಕಾಮ ಪ್ರಚೋದಕವಾದ ಕಥೆ ಕಾದಂಬರಿಗಳ ಓದುವಿಕೆಯಲ್ಲಿ ತನ್ನ ಬುದ್ಧಿಯನ್ನು ತೊಡಗಿಸುತ್ತಾನೆ. ಅಂದರೆ ಅಂತಹ ಕಥೆ ಕಾದಂಬರಿಗಳೇ ನಮಗೆ ಹೆಚ್ಚು ಆಸಕ್ತಿ. ರಾಮಾಯಣವನ್ನು ಓದುವುದರಲ್ಲಾಗಲಿ ಕೇಳುವುದರಲ್ಲಾಗಲಿ ನಮಗೆ ಆಸಕ್ತಿ ಇಲ್ಲವೆಂದರೆ ಆಗ ನಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ರಾಮಾಯಣಂ ನಾಮ ಪರಂತು ಕಾವ್ಯಂ ಸುಪುಣ್ಯದಂ ವೈ ಶೃಣುತ ದ್ವಿಜೇಂದ್ರ ಯಸ್ಮಿನ್ ಶ್ರುತೆ ಜನ್ಮ ಜರಾದಿನಾಶೋ ಭವತ್ಯ ದೋಷಸ್ಸ ನರೋಚ್ಯುತ ಸ್ಯಾತ್. ಬ್ರಾಹ್ಮಣೋತ್ತಮನೇ, ರಾಮಾಯಣವೆಂಬುದು ಪರಮಶ್ರೇಷ್ಠವಾದ ಕಾವ್ಯವು. ಇದನ್ನು ಕೇಳಿರಿ, ಇದು ಪುಣ್ಯದಾಯಕವು. ಈ ಮಹಾಕಾವ್ಯವನ್ನು ಏಕಾಗ್ರ ಚಿತ್ತನಾಗಿ ಕೇಳಿದವನಿಗೆ ಹುಟ್ಟು ಮುಪ್ಪು ಸಾವುಗಳಿರುವುದಿಲ್ಲ. ಅಂದರೆ ಆತ ಈ ಜನ್ಮಾದಿ ಪುನರ್ಜನ್ಮದ ಈ ಒಂದು ಸೈಕಲ್, ಆ ಜನ್ಮ ಪುನರ್ಜನ್ಮಗಳ ಒಂದು ಸತತ ನಿರಂತರ ಚಾಲನೆಯಿಂದಲೇ ಮುಕ್ತನಾಗಿ ಬಿಡುತ್ತಾನೆ. ಸಕಲ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ಅಚ್ಯುತ ಸ್ವರೂಪನೇ ಆಗುತ್ತಾನೆ.
ಅಥವಾ ಧರ್ಮದಿಂದ ಯಾವಾಗಲೂ ಚ್ಯುತನಾಗುವುದಿಲ್ಲ. ವರಂ ವರೇಣ್ಯಂ ವರದಂತು ಕಾವ್ಯಂ ಸಂತಾರ ಯತ್ಯಾಶು ಚ ಸರ್ವಲೋಕಂ ಸಂಕಲ್ಪಿತಾರ್ಥ ಪ್ರಮದ ಪ್ರಥಮಾದಿ ಕಾವ್ಯಂ ಶ್ರುತ್ವಾ ಚ ರಾಮಸ್ಯ ಪದಂ ಪ್ರಯಾತಿ. ರಾಮಾಯಣ ಮಹಾಕಾವ್ಯವು ಅತ್ಯಂತ ಶ್ರೇಷ್ಠವಾದುದು, ಅಪೇಕ್ಷಣೀಯವಾದುದು, ಮನೋಭೀಷ್ಟಪ್ರದವಾದುದು. ಸಮಸ್ತ ಜನರನ್ನು ಬಹಳ ಬೇಗ ಸಂಸಾರ ಸಾಗರದಿಂದ ಪಾರು ಮಾಡುತ್ತದೆ. ಸಂಕಲ್ಪ ಮಾಡಿದುದನ್ನು ಸಿದ್ಧಿಸಿಕೊಡುತ್ತದೆ. ಫಲಾಪೇಕ್ಷೆಯನ್ನು ಸಂಕಲ್ಪಿಸಿ ಈ ರಾಮಾಯಣ ಪಾರಾಯಣವನ್ನು ಮಾಡಿದರೆ ಸಂಕಲ್ಪಿಸಿದ ಫಲವು ಸಿದ್ಧಿಸುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ಳಲಿ, ಅದೊಂದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹಣ್ಣು ಕಾಯಿ ಮಾಡಿಸುವುದರಿಂದ ಹಿಡಿದು ಒಂದು ವ್ರತಾಚರಣೆ ಇಟ್ಟುಕೊಳ್ಳುವುದೇ ಇರಲಿ, ಪಾರಾಯಣವನ್ನು ಕೇಳುವುದೇ ಆಗಲಿ, ಮಾಡುವುದೇ ಆಗಲಿ, ಅದರ ಹಿಂದೆ ಯಾವುದಾದರೂ ಕಾಮಿತಾರ್ಥ ಫಲದ ಆಶೆಯಿದ್ದರೂ ಕೂಡ ಅದು ಸಿದ್ಧಿಸುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಎಂಬುದನ್ನು ಮುಂದೆ ನೋಡೋಣ. ಆದಿಕಾವ್ಯವಾದ ಶ್ರೀಮದ್ ರಾಮಾಯಣವನ್ನು ಏಕಾಗ್ರತೆಯಿಂದ ಶ್ರವಣ ಮಾಡುವುದರಿಂದಲೇ ಏಕಾಗ್ರತೆಯಿಂದ ಶ್ರವಣ ಮಾಡುವುದರಿಂದಲೇ ಶ್ರೀರಾಮಚಂದ್ರನ ಪರಮ ಪದವು ಲಭಿಸುತ್ತದೆ. ಬ್ರಹ್ಮೇಶ ವಿಷ್ಣಾಖ್ಯ ಶರೀರ ಭೇದೈ ವಿಶ್ವಂ ವಿಶ್ವಂ ಸೃಜತ್ಯತ್ತಿ ವಿಶ್ವಂ ಸೃಜತ್ಯತ್ಯ ಚ ಪಾತಿಯಶ್ಚ ತಮಾದಿದೇವಂ ಪರಮಂ ವರೇಣ್ಯ ಮಾಧಾಯ ಚೇತಸ್ಯುಪಯಾತಿ ಮುಕ್ತಿಂ. ಯಾವನು ಬ್ರಹ್ಮ ವಿಷ್ಣು ರುದ್ರರೆಂಬ ಶರೀರ ಭೇದಗಳಿಂದ ವಿಶ್ವವನ್ನು ಸೃಷ್ಟಿಸಿ ರಕ್ಷಿಸಿ ವಿನಾಶಗೊಳಿಸುವನು, ಅಂತಹ ಆದಿದೇವನಾದ ಪರಮಶ್ರೇಷ್ಠನಾದ ಉಪೇಕ್ಷಣೀಯನಾದ ಶ್ರೀರಾಮಚಂದ್ರನನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಳ್ಳುವವನು ಮುಕ್ತನಾಗುತ್ತಾನೆ. ಸಾಮಾನ್ಯವಾಗಿ ಸೃಷ್ಟಿಕರ್ತ ಬ್ರಹ್ಮ, ವಿಷ್ಣು ಪಾಲನಕರ್ತ, ರುದ್ರ ಸಂಹಾರಕರ್ತ ಎಂದೇ ನಾವು ಕೇಳಿರುತ್ತೇವೆ. ಇಲ್ಲಿ ಶ್ರೀರಾಮಚಂದ್ರನನ್ನು ಪರಬ್ರಹ್ಮನ ಸ್ಥಾನದಲ್ಲಿ ನಿಲ್ಲಿಸಿ ಆ ಪರಬ್ರಹ್ಮನೇ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂಲಕ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿದ್ದಾನೆ ಎಂದು ಸೂತರು ಹೇಳುತ್ತಿರುವರು. ಯೋ ನಾಮ ಜಾತ್ಯಾದಿ ವಿಕಲ್ಪಹೀನಃ ಪರಾವರಾಣಾಂ ಪರಮಃ ಪರಸ್ಯಾತ್ ವೇದಾಂತ ವೇದ್ಯ ಸ್ವರುಚ ಪ್ರಕಾಶಃ ಸವೀಕ್ಷ್ಯತೆ ಸರ್ವ ಪುರಾಣ ವೇದೈಹಿ. ಯಾವನು ನಾಮ ಗೋತ್ರ ಜಾತಿ ಮೊದಲಾದ ವಿಕಲ್ಪಗಳಿಂದ ರಹಿತನಾಗಿರುವನು, ಹಿಂದಿನವರಿಗಿಂತಲೂ ಮತ್ತು ಮುಂದಿನವರಿಗಿಂತಲೂ ಶ್ರೇಷ್ಠನಾಗಿರುವನು, ಕಾರ್ಯ ಕಾರಣಗಳಿಗಿಂತಲೂ ಆಚೆಗೆ ಇರುವನು, ವೇದಾಂತ ಶಾಸ್ತ್ರದ ಮೂಲಕವಾಗಿ ಸಮಸ್ತವಾದ ವೇದ ಪುರಾಣಗಳಿಂದಲೂ ತಿಳಿಯಲ್ಪಡುವನು, ಸ್ವಯಂ ಪ್ರಕಾಶನು. ಅಂತಹ ಶ್ರೀರಾಮಚಂದ್ರ ಪ್ರಭುವನ್ನು ರಾಮಾಯಣ ಮಹಾಕಾವ್ಯದ ಪಾರಾಯಣದಿಂದಲೂ ಕೂಡ ಕಂಡುಕೊಳ್ಳಬಹುದು. ಏಕೆಂದರೆ ರಾಮಾಯಣ ಮಹಾಕಾವ್ಯದಲ್ಲಿ ಹೇಳಿರುವುದೆಲ್ಲವೂ ರಾಮಾಯಣ ಅಂದರೆ ರಾಮನ ನಡೆ, ಹೇಗೆ ಶ್ರೀರಾಮಚಂದ್ರ ಹುಟ್ಟಿನಿಂದ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವವರೆಗೂ ಲೋಕೋದ್ಧಾರದ ಕಾರ್ಯವನ್ನು ಹೇಗೆ ಮಾಡಿದನೆಂಬ ವಿಚಾರವೇ. ಊರ್ಜೆ ಮಾಘೆ ಸಿತೆ ಪಕ್ಷೆ ಚೈತ್ರೇ ಚ ದ್ವಿಜಸತ್ತಮಾಹ ನವಾಹ್ನಾ ಖಲು ಶ್ರೋತವ್ಯಂ ರಾಮಾಯಣ ಕಥಾಮೃತಂ. ಕಾರ್ತೀಕ, ಮಾಘ ಮತ್ತು ಚೈತ್ರ ಮಾಸಗಳ ಶುಕ್ಲ ಪಕ್ಷದಲ್ಲಿ 9 ದಿವಸಗಳಲ್ಲಿ ಅಮೃತ ಸ್ವರೂಪವಾದ ರಾಮಾಯಣ ಕಥೆಯನ್ನು ಕೇಳಬೇಕು. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಅಥವಾ ನಿರ್ದಿಷ್ಟ ಕಾಮನೆಯನ್ನಿಟ್ಟುಕೊಂಡು ಈ ಕಾಮನೆ ನನಗೆ ನೆರವೇರಬೇಕಪ್ಪ ಎಂದು ಅತ್ಯಂತ ಶೀಘ್ರದಲ್ಲಿ ಈ ರಾಮಾಯಣ ಶ್ರವಣವನ್ನಾಗಲಿ ಪಾರಾಯಣವನ್ನಾಗಲಿ ಮಾಡಬೇಕೆಂದರೆ ವಿಶೇಷವಾಗಿ ಕಾರ್ತೀಕ, ಮಾಘ ಹಾಗೂ ಚೈತ್ರ ಮಾಸ, ಅದರಲ್ಲೂ ವಿಶೇಷವಾಗಿ ಚೈತ್ರ ನವರಾತ್ರಿ ಎಂದೇ ಕೇಳಿಸಿಕೊಳ್ಳಲ್ಪಡುವ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯದಿಂದ ಶುರು ಮಾಡಿ ನವಮಿಯಲ್ಲಿ ರಾಮನವಮಿಯವರೆಗೆ ಕೇಳುವುದು ಅತ್ಯಂತ ಶ್ರೇಷ್ಠ. ಅದೇ ರೀತಿ ಕಾರ್ತೀಕ ಮಾಘದಲ್ಲಿ ಕೂಡ ಈ ಮೊದಲ 9 ದಿನಗಳಲ್ಲಿ ಇದನ್ನು ಅಂದರೆ ರಾಮಾಯಣದ ಪಾರಾಯಣವನ್ನಾಗಲಿ ಶ್ರವಣವನ್ನಾಗಲಿ ಮಾಡಬೇಕು. ಇತ್ಯೇವಂ ಶೃಣಯಾದ್ಯಸ್ತು ಶ್ರೀರಾಮಚರಿತಂ ಶುಭಂ ಸರ್ವಾನ್ ಕಾಮಾನ್ ಅವಾಪ್ನೋತಿ ಪರತ್ರಾಮುತ್ರ ಚೋತ್ತಮಾನ್. ಹೀಗೆ ಯಾವನು 9 ದಿವಸಗಳಲ್ಲಿ ಶ್ರೀರಾಮನ ಮಂಗಳಮಯವಾದ ಶುಭ ಚರಿತ್ರೆಯನ್ನು ಕೇಳುವನೋ ಅಂತಹವನು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ತನ್ನ ಸಮಸ್ತವಾದ ಉತ್ತಮ ಕಾಮನೆಗಳನ್ನು ಹೊಂದುತ್ತಾನೆ. ನೆನಪಿರಲಿ, ಸಾಮಾನ್ಯವಾಗಿ 9 ದಿವಸದಲ್ಲಿ ಇಡೀ ರಾಮಾಯಣವನ್ನು ಪಾರಾಯಣ ಮಾಡಿ ಇಲ್ಲವೇ ಕೇಳಿ ಮುಗಿಸಬೇಕು, ಓದಿ ಮುಗಿಸಬೇಕು ಎಂದರೆ
ಬಹುತೇಕ ಸಂಪೂರ್ಣ ಸಮಯವನ್ನು ಇದಕ್ಕೆ ಕೊಡಬೇಕಾಗುತ್ತದೆ. ಹೀಗೆ ಯಾವುದೇ ಒಂದು ಕಾರ್ಯದಲ್ಲಿ ಸಂಪೂರ್ಣ ಸಮಯವನ್ನು ಕೊಟ್ಟ ಮಾತ್ರಕ್ಕೆ ಆ ಕ್ಷಣದಲ್ಲಿಯೇ ಆ 9 ದಿನಗಳ ನಂತರದಲ್ಲಿ ನಮ್ಮೊಳಗೆ ಏನಾದರೂ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತದೆ. ಇಲ್ಲವಾದರೆ ದಿನಕ್ಕೆ 1-2 ಗಂಟೆ ಸಮಯ ಕೊಡಬಹುದು. ಆದರೆ ಉಳಿದ 18-20 ಗಂಟೆ ಕಾಲ ಲೋಕ ವ್ಯವಹಾರದಲ್ಲಿ ಮುಳುಗಿರುವುದರಿಂದ ಈ 1-2 ಗಂಟೆ ಕೇಳಿದ್ದೂ ಕೂಡ ನಮ್ಮ ಮನಸ್ಸಿನಿಂದ ಹಾರಿ ಹೋಗಿಬಿಡುವ ಸಾಧ್ಯತೆ ಇರುತ್ತದೆ. ಆ ಕಾರಣದಿಂದಾಗಿ ರಾಮಾಯಣವನ್ನು ನಿರಂತರ ಪಾರಾಯಣ ಅಥವಾ ನಿರಂತರ ಶ್ರವಣ ಮಾಡುವಿಕೆಯಿಂದ ಏನಾದರೂ ಬದಲಾವಣೆಯನ್ನು ಕಾಣಬಹುದು. ತ್ರಿಸಪ್ತ ಕುಲ ಸಂಯುಕ್ತ ಸರ್ವ ಪಾಪ ವಿವರ್ಜಿತ ಪ್ರಯಾತಿ ರಾಮ ಭವನಂ ಯತ್ರ ಗತ್ವಾ ನ ಶೋಚತೆ. ರಾಮಾಯಣ ಕಥೆಯನ್ನು ಕೇಳುವವನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ತನ್ನ 21 ತಲೆಮಾರಿನವರ ಸಮೇತನಾಗಿ ಶೋಕರಹಿತವಾದ ಶ್ರೀರಾಮಚಂದ್ರನ ಪರಮ ಪದಕ್ಕೆ ಹೋಗುತ್ತಾನೆ. ಸೂತರು ಹೇಳುತ್ತಿರುವುದು, ಋಷಿಮುನಿಗಳು ಕೂಡ ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ. 21 ತಲೆಮಾರಿನವರಿಗೆ ಏನು ಆಗುತ್ತದೋ ನಮಗೆ ತಿಳಿದಿಲ್ಲ. ವಾಸ್ತವವಾಗಿ ನಮ್ಮ ಗತಿಯೇ ಸತ್ತ ನಂತರ ಏನಾಗುತ್ತದೆಂದು ಗೊತ್ತಿಲ್ಲ. ಆದರೆ ಇರುವಾಗಲಾದರೂ, ನಾವು ಬದುಕಿರುವ ಜೀವನದಲ್ಲಾದರೂ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ರಾಮಾಯಣದಿಂದಲೇ ಹೇಗೆ ದೊರೆಯುತ್ತದೆ? ಮುಂದೆ ನೋಡುತ್ತಾ ಹೋಗೋಣ. ಚೈತ್ರೇ ಮಾಘೆ ಕಾರ್ತಿಕೆ ಚ ಸಿತೆ ಪಕ್ಷೆ ಚ ವಾಚಯೇತ್ ನಮಾಹಸ್ತು ಮಹಾಪುಣ್ಯಂ ಶ್ರೋತವ್ಯಂಚ ಪ್ರಯತ್ನತಃ. ಹಿಂದೆಯೇ ಹೇಳಿದಂತೆ ಚೈತ್ರ, ಮಾಘ ಮತ್ತು ಕಾರ್ತಿಕ ಮಾಸಗಳ ಶುಕ್ಲ ಪಕ್ಷದಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡಬೇಕು. ನವಾಹ ಪಾರಾಯಣವು ಅಂದರೆ ಮೊದಲ ಪಾಡ್ಯದಿಂದ ನವಮಿಯವರೆಗೆ ಮೊದಲ 9 ದಿನಗಳಲ್ಲಿ ಪಾರಾಯಣವನ್ನು ಮಾಡುವುದು ಮಹಾ ಪುಣ್ಯಪ್ರದವಾದುದು. ಹಾಗೆ ಪಾರಾಯಣ ಮಾಡುವಾಗ ಸಾಧಕನು ಅದನ್ನು ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು. 9 ದಿನಗಳ ಪಾರಾಯಣದಲ್ಲಿ ಸಾಮಾನ್ಯವಾಗಿ ಆ ಪಾರಾಯಣವನ್ನು ಯಾವ ಮಾಧ್ಯಮದ ಮೂಲಕ ಕೇಳುತ್ತಿರುತ್ತೇವೆಯೋ ಅದು ತನ್ನ ಪಾಡಿಗೆ ತಾನು ಚಲನೆಯಲ್ಲಿರುತ್ತದೆ. ಆದರೆ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಮುಳುಗಿಬಿಟ್ಟರೆ ಅದರಿಂದ ಉಪಯೋಗವಾಗುವುದಿಲ್ಲ. ಆ 9 ದಿನಗಳ ಮಟ್ಟಿಗಾದರೂ ನಮ್ಮ ಇತರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಕೇವಲ ಪಾರಾಯಣ ಮಾಡುವ ಕಾರ್ಯಕ್ಕೆ ಮಾತ್ರವೇ, ಅಂದರೆ ಓದುವ ಕಾರ್ಯಕ್ಕೆ ಮಾತ್ರವೇ, ಇಲ್ಲವೇ ಶ್ರವಣ ಮಾಡುವ ಕಾರ್ಯಕ್ಕೆ ಮಾತ್ರವೇ ವಿನಿಯೋಗಿಸಿದರೆ ಆಗ ಮಾತ್ರ 9 ದಿನಗಳ ನಂತರ ಯಾವುದಾದರೂ ಪರಿಣಾಮವನ್ನು ಕಂಡುಕೊಳ್ಳಬಹುದು. ರಾಮಾಯಣಮಾದಿಕಾವ್ಯಂ ಸ್ವರ್ಗ ಮೋಕ್ಷ ಪ್ರದಾಯಕಂ ತಸ್ಮಾತ್ ಘೋರೆ ಕಲಿಯುಗೆ ಸರ್ವಧರ್ಮ ಬಹಿಷ್ಕೃತೆ ನವಭಿರ್ದಿನ್ಯೇ ಶ್ರೋತವ್ಯಂ ರಾಮಾಯಣ ಕಥಾಮೃತಂ. ರಾಮಾಯಣವು ಆದಿಕಾವ್ಯವು, ಸ್ವರ್ಗವನ್ನು ಮೋಕ್ಷವನ್ನು ಕೂಡ ಕೊಡತಕ್ಕದ್ದು. ಸಮಸ್ತ ಧರ್ಮಗಳಿಂದಲೂ ದೂರೀಕೃತವಾದ ಕಲಿಯುಗವು ಸನ್ನಿಹಿತವಾದಾಗ ಕಲಿಯ ಪ್ರಭಾವವನ್ನು ಸಂಕುಚಿತಗೊಳಿಸಲು 9 ದಿನಗಳು ಅಮೃತಮಯವಾದ ರಾಮಾಯಣ ಕಥೆಯನ್ನು ಕೇಳಬೇಕು. ರಾಮನಾಮ ಪರಾಯೇತು ಘೋರೆ ಕಲಿಯುಗೆ ದ್ವಿಜಾಹ ತ ಏವ ಕೃತಕೃತ್ಯಾಶ್ಚ ನ ಕಲಿರ್ಬಾಧತೆ ಹಿತಾನ್. ಭಯಂಕರವಾದ ಕಲಿಯುಗದಲ್ಲಿ ಯಾರು ಶ್ರೀರಾಮನಾಮವನ್ನು ಆಶ್ರಯಿಸುವರೋ ಅವರೇ ಕೃತಕೃತ್ಯರಾಗುವರು. ಅಂತಹವರನ್ನು ಕಲಿಯು ಬಾಧ್ಯಪಡಿಸುವುದಿಲ್ಲ. ಕಥಾ ರಾಮಾಯಣಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೆ ತದ್ಗೃಹಂ ತೀರ್ಥರೂಪಂ ಹಿ ದುಷ್ಟಾನಾಂ ಪಾಪನಾಶನಂ. ರಾಮಾಯಣ ಕಥೆಯು ಅನುದಿನವೂ ಯಾರ ಮನೆಯಲ್ಲಿ ಹೇಳಲ್ಪಡುವುದೋ ಆ ಮನೆಯೇ ತೀರ್ಥರೂಪವಾಗುತ್ತದೆ. ಅಂತಹ ಪವಿತ್ರವಾದ ಮನೆಯನ್ನು ಪ್ರವೇಶಿಸುವುದರಿಂದಲೇ ದುಷ್ಕರವಾದ ಪಾಪಗಳೆಲ್ಲವೂ ನಾಶವಾಗುತ್ತದೆ. ತಾವತ್ ಪಾಪಾನಿ ದೇಹೇಸ್ಮಿನ್ ವಸಂತಿ ತಪೋಧನಾಹ ಯಾವನ್ನ ಶ್ರೂಯತೆ ಸಮ್ಯಕ್ ಶ್ರೀಮದ್ ರಾಮಾಯಣಂ ನರೈಹಿ. ತಪೋಧನರೇ, ಎಂದಿನವನೆಗೆ ಮನುಷ್ಯರು ರಾಮಾಯಣ ಕಥಾಮೃತವನ್ನು ಕೇಳುವುದಿಲ್ಲವೋ ಅಂದಿನವರೆಗೂ ಅವರ ದೇಹಗಳಲ್ಲಿ ಪಾಪಗಳು ನಿವಾಸ ಮಾಡಿಕೊಂಡೇ ಇರುತ್ತವೆ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ರಾಮಾಯಣೋದ್ಭವ ಕೋಟಿ ಜನ್ಮ ಸಮುತ್ಥೇನ ಪುಣ್ಯೇ ನೈವತು ಲಭ್ಯತೆ. ಜನಸಾಮಾನ್ಯರಿಗೆ ಶ್ರೀಮದ್ ರಾಮಾಯಣ ಕಥೆಯು ದುರ್ಲಭವೇ ಸರಿ. ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದ ಇದರ ಪ್ರಾಪ್ತಿಯಾಗುತ್ತದೆ.
ಕಾರ್ತೀಕ, ಮಾಘ ಮತ್ತು ಚೈತ್ರ ಮಾಸಗಳ ಶುಕ್ಲ ಪಕ್ಷಗಳಲ್ಲಿ ಶ್ರೀಮದ್ ರಾಮಾಯಣವನ್ನು ಕೇಳಿದ ಮಾತ್ರದಿಂದಲೇ ರಾಕ್ಷಸ ಭಾವವನ್ನು ಹೊಂದಿದ್ದ ಸೌದಾಸನು ಮುಕ್ತನಾದನು. ಮುಂದಿನ ಅಧ್ಯಾಯಗಳಲ್ಲಿ ಈ ಕಥಾಭಾಗವು ಬರುತ್ತದೆ. ಗೌತಮರ ಶಾಪದಿಂದಾಗಿ ಸೌದಾಸನು ರಾಕ್ಷಸ ಶರೀರವನ್ನು ಹೊಂದಿದ್ದನು. ರಾಮಾಯಣದ ಪ್ರಭಾವದಿಂದಲೇ ಅವನು ಶಾಪದಿಂದ ಬಿಡುಗಡೆ ಹೊಂದಿದನು. ಸಾಮಾನ್ಯವಾಗಿ ಶಾಸ್ತ್ರಗಳನ್ನು, ವಿಶೇಷವಾಗಿ ರಾಮಾಯಣ ಪುರಾಣಾದಿ ಇತಿಹಾಸಗಳನ್ನು ಓದುವ ಸಂದರ್ಭದಲ್ಲಿ ಅದರಿಂದ ಹಿಂದೆ ಯಾರಿಗೆ ಲಾಭವಾಗಿತ್ತು ಎಂಬುದನ್ನು ಹೇಳುತ್ತಾರೆ. ಇದು ನಮ್ಮನ್ನು ಪ್ರೋತ್ಸಾಹಿಸುವ ಸಲುವಾಗಿ. ಆದರೆ ನಾವಿಂದು ಬದುಕುತ್ತಿರುವುದು ವಿಜ್ಞಾನ ಯುಗದಲ್ಲಿ. ಆದ್ದರಿಂದ ಬೇರೆಯವರಿಗೆ ಆದ ಪ್ರಯೋಜನ ಕೇವಲ ಕಥೆ ಕೇಳಿ ಉಪಯೋಗವಿಲ್ಲ. ಅದರ ಬದಲು ನಾವೇ ಒಂದು ಬಾರಿ ಪ್ರಯತ್ನಿಸಿ ಶರೀರವನ್ನು ತೊಳೆದುಕೊಳ್ಳುವಂತೆ ಮನಸ್ಸನ್ನು ಪೂರ್ಣವಾಗಿ ತೊಳೆದುಕೊಂಡು, ಅಂದರೆ ಹೊರಗಿನ ನಮ್ಮ ಯಾವ ಕಲ್ಮಶಗಳಿದೆಯೋ ಆ ವಿಷಯಗಳನ್ನೆಲ್ಲ, ಹೊರಗಿನ ನಮ್ಮ ಸಮಸ್ಯೆಗಳು ಇವೆಲ್ಲವನ್ನು ನಾವು ಕೂರುವ ಕೋಣೆಯ ಬಾಗಿಲ ಹೊರಗೆ ಬಿಟ್ಟು ನೋಡೋಣ. ಭಗವಂತನ ಕೃಪೆಯಿಂದ ನಮಗೆ ಎಲ್ಲ ಮನಸ್ಸಿನ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ ಎಂಬ ಆಶಯದಿಂದ ಶ್ರದ್ಧೆಯಿಂದ ಕುಳಿತು 9 ದಿನಗಳು ಕೇಳುವುದು ಸಾಧ್ಯವಾದರೆ ಬಹುಶಃ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಖಂಡಿತವಾಗಿಯೂ ಆಗಬಹುದು. ಪ್ರಯತ್ನಿಸಿ ನೋಡೋಣ. ಒಮ್ಮೆ ಪ್ರಯೋಗ ಮಾಡಿ ನೋಡೋಣ. ಈ ರೀತಿಯಾಗಿ ಶ್ರದ್ಧೆಯಿಂದ ಧನಾತ್ಮಕ ಚಿಂತನೆ ಇಟ್ಟುಕೊಂಡು ಏನೋ ಒಂದು ಒಳ್ಳೆಯದೇ ಆಗುತ್ತದೆ ಎಂಬ ಭಾವವನ್ನು ಇಟ್ಟುಕೊಂಡವರ ಜೀವನ ಬದಲಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಎಷ್ಟೇ ತೃಣಯಾದ್ ಭಕ್ತ್ಯ ರಾಮ ಭಕ್ತಿ ಪರಾಯಣಾಃ ಸಮುಚ್ಯತೆ ಮಹಾಪಾಪೈಹಿ ಪುರುಷ ಪಾತಕಾದಿಭಿಹಿ. ಯಾವನು ಶ್ರೀರಾಮ ಭಕ್ತಿಯ ಆಶ್ರಯವನ್ನು ಹೊಂದಿ ಪ್ರೇಮಪೂರ್ವಕವಾಗಿ ಈ ಕಥೆಯನ್ನು ಭಕ್ತಿಯಿಂದ ಕೇಳುವನೋ ಅಂತಹವನು ಮಹಾಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ಇಲ್ಲಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಿಮೆಯನ್ನು ತಿಳಿಸುವ ಸ್ಕಾಂದ ಪುರಾಣದ ಉತ್ತರಾಖಂಡದಲ್ಲಿ ಹೇಳಿರುವಂತಹ ವಿಚಾರದ ಮೊದಲನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.